ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ, ನೀವು ರೆಫರ್ ಮಾಡಿ ಅರ್ನ ಮಾಡ್ಬೋದು ಅಂತಂದ್ಬಿಟ್ಟು. ಸೊ ಆ ಒಂದು ವಿಡಿಯೋನ ನೋಡ್ಬಿಟ್ಟು ತುಂಬ ಜನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ತುಂಬ ಜನ ಇನ್ಸ್ಟಾಲು ಕೂಡ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಕೆಲವೊಂದಷ್ಟು ಜನ ಪ್ರಶ್ನೆಗಳನ್ನೂ ಕೂಡ ಕೇಳಿದ್ದೀರಾ ಆ ಒಂದು ವಿಡಿಯೋಗಳಲ್ಲಿ. ಸೊ ಏನಂತ ಕೇಳಿದ್ದೀರಾ ಅಂತಂದರೆ, ಬ್ರೋ ನಾವು ರೆಫರ್ ಮಾಡಿದ ತಕ್ಷಣ ನಮಗೆ ಅಮೌಂಟ್ನ ಹಾಕ್ಬಿಡ್ತಾರಾ, ಸೊ ಯಾವ ಥರ ಇವ್ರದ್ದು ಪ್ರೋಸೆಸ್ ಅಂತ ತುಂಬ ಜನ ಕೇಳಿದ್ದೀರಾ. ಅದಕ್ಕೋಸ್ಕರ ಇವತ್ತು ಇನ್ನೊಂದು ಹೊಸ ವೀಡಿಯೋ ಮಾಡಿಬಿಟ್ಟು ಸೊ ನಿಮಗೆ ರೆಫರ್ ಮಾಡಿದ ತಕ್ಷಣ ಅವ್ರು ಅಮೌಂಟ್ನ ಹಾಕ್ತಾರೆ, ಏನು ಕತೆ ಎಲ್ಲನೂ ಕೂಡ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವೀಡಿಯೋಸ್ ಆದರೆ ಲೈಕ್ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರೋರೆಲ್ಲ ಲೈಕೇ ಮಾಡ್ತಾ ಇಲ್ಲ ಕಂಡ್ರೆ, ನೀವು ಮಾಡ್ರೆ ಲೈಕ್. ಸೊ ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡಿ. ಓಕೆ ಗೈಸ್, ಇವಾಗ ನಾನು ನನ್ನ ಒಂದು ಅಪ್ಸ್ಟಾಕ್ಸ್ ಅಕೌಂಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ರೆಫರ್ ಆ್ಯಂಡ್ ಅರ್ನ್ ಮೇಲೆ ನಾನು ಕ್ಲಿಕ್ನ ಮಾಡ್ತಾ ಇದ್ದೀನಿ, ಆಯಿತಾ. ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಫಸ್ಟು ನಾನು ನನ್ನ ಒಂದು ರೆಫರಿಂದ ಯಾರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಅವ್ರು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ನನಗೆ ದುಡ್ಡು ಬಂದಿದೆಯಾ ಇಲ್ವ ಅಂತ ಫಸ್ಟು ನಾನು ನಿಮಗೆ ತೋರಿಸ್ತೀನಿ. ಇದರಿಂದ ನಿಮಗೆ ಕ್ಲಾರಿಟಿ ಸಿಕ್ಕೋಗುತ್ತೆ. ನೀವು ಯಾವುದೇ ಒಂದು ವ್ಯಕ್ತಿನ ನೀವು ಅಪ್ಸ್ಟಾಕ್ಸ್ಗೆ ನೀವು ರೆಫರ್ ಮಾಡಿದ ತಕ್ಷಣ ಸೊ ಆ ದಿನವೇ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋಲ್ಲ. ಸೊ ಫಸ್ಟು ನಾನು ನಿಮಗೆ ಇಲ್ಲಿ ಲೈವಾಗೆ ತೋರಿಸ್ತಾ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತುಂಬ ಜನ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಸೊ 56ನೇ ಪೇಜ್ನ ತೆಗಿತೀನಿ. 56ನೇ ಪೇಜಲ್ಲಿ ಪೆಂಡಿಂಗ್ ಅಂತ ಇದೆ. ನೇಮ್ ನಾಟ್ ಅವೈಲಬಲ್ ಅಂತ ತೋರಿಸ್ತಾ ಇದೆ. ನೇಮ್ ನಾಟ್ ಅವೈಲಬಲ್ ಅಂತ ಯಾಕೆ ತೋರಿಸ್ತದೆ ಅಂತಂದರೆ ಅವ್ರು ಇನ್ನೂ ಪರ್ಫೆಕ್ಟಾಗಿ ರಿಜಿಸ್ಟರ್ ಆಗಿಲ್ಲ. ಈಗ ನೀವು ಇವತ್ತೇ ಅಕೌಂಟ್ನ ಕ್ರಿಯೇಟ್ ಮಾಡೋದಕ್ಕೆ ನಿಂತ್ಕೊಳ್ತು ಅಂತಂದರೆ ಸೊ ಇವತ್ತು ಪ್ರೊಸೆಸಿಂಗ್ ಹೋಗುತ್ತೆ, ಆಯಿತಾ. ಸೊ ಅದಾದಮೇಲೆ ಒಂದು ದಿನ ಆದಮೇಲೆ ನಿಮ್ಮ ಒಂದು ಅಕೌಂಟ್ ಕ್ರಿಯೇಟ್ ಆಗೋದು. ಈಗ ನೆನ್ನೆ ತಾನೇ ನಾನು ವೀಡಿಯೋ ಮಾಡಿದ್ದು, ನೆನ್ನೆ ಇವರೆಲ್ಲ ಇನ್ಸ್ಟಾಲ್ ಮಾಡ್ಕೊಂಡಿರೋದು 56ನೇ ಪೇಜಲ್ಲಿರೋರೆಲ್ಲ, 55ನೇ ಪೇಜಲ್ಲಿರೋರು ನೆನ್ನೆಯವರೇ. ಸೊ ಆದ್ದರಿಂದ ಅವ್ರದ್ದು ಇನ್ನೂ ಪ್ರೊಸೆಸಿಂಗಲ್ಲಿ ಇರುತ್ತೆ. ಅದಕ್ಕೋಸ್ಕರ ಇಲ್ಲಿ ಪೆಂಡಿಂಗ್ ಅಂತಲೇ ತೋರಿಸ್ತದೆ. ಆ್ಯಂಡ್ ಅವ್ರ ನೇಮು ಕೂಡ ನನಗೆ ತೋರಿಸ್ತಾ ಇಲ್ಲ. ಇವಾಗ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅಮೌಂಟು ಸದ್ಯಕ್ಕೆ ಇವಾಗ ಬರೋಲ್ಲ. ಪೆಂಡಿಂಗ್ ಅಂತ ತೋರಿಸುತ್ತಲ್ಲ, ಅವಾಗ ನಿಮ್ಗೆ ಅಮೌಂಟ್ ಬರೋಲ್ಲ. ತುಂಬ ಜನ ಅದೊಂದು ಅಂದ್ಕೊಂಡಿರ್ತೀರ, ಈ ರೆಫರ್ ಮಾಡಿ ಇನ್ಸ್ಟಾಲ್ ಮಾಡಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅಂತ. ಹಂಗೆ ಬರೋಲ್ಲ. ಸೊ ಇಲ್ಲಿ ಅವರು ಪರ್ಫೆಕ್ಟಾಗಿ ಅವರು ವೆರಿಫೈ ಮಾಡಬೇಕು ಅವರ ಒಂದು ಅಕೌಂಟ್ನ. ಇವಾಗ ನಾನು ಎಕ್ಸಾಂಪಲ್, ಇವಾಗ ನೇಮ್ ನಾಟ್ ಅವೈಲಬಲ್ ಅಂತ ಪೆಂಡಿಂಗ್ ಅಂತ ಇದೆ ನೋಡಿ, ಲಾಸ್ಟ್ ಐ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ. ಇವ್ರದ್ದು ಪ್ರೋಸೆಸ್ ಎಲ್ಲಿ ತನಕ ಹೋಗ್ತಾಯಿದೆ ಏನು ಕತೆ ಅಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು 70 ನಂಬರ್ ಸ್ಟಾರ್ಟ್ ಆಗುತ್ತೆ, 85 ಎಂಡ್ ಆಗುತ್ತೆ. ಅವರು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆ, ಸೊ ಅವರು ಇನ್ನೂ ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ನೀವು ನೋಡ್ಬೋದಲ್ಲಿ ಪೆಂಡಿಂಗ್ ಅಂತ ಅಂದ್ಬಿಟ್ಟು ನಾಟ್ ರಿಜಿಸ್ಟರ್ಡ್ ಅಂತ ತೋರಿಸ್ತದೆ. ಯುವರ್ ಫ್ರೆಂಡ್ ಈಸ್ ಯೆಟ್ ಟು ಓಪನ್ ಆ್ಯನ್ ಅಕೌಂಟ್, ಸೆಂಡ್ ಎ ರಿಮೈಂಡರ್, ಇನ್ವೈಟೆಡ್ ಟು ಅಪ್ಸ್ಟಾಕ್ಸ್. ಸೊ ನೀವಲ್ಲಿ ನೋಡ್ಬೋದು 9ನೇ ತಿಂಗಳು 15ನೇ ತಾರೀಕು ನಾನು ಇನ್ವೈಟ್ ಮಾಡಿದ್ದೀನಿ ಅಪ್ಸ್ಟಾಕ್ಸ್ಗೆ. ಸೊ ಅವರು ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ, ಬಟ್ ಅವ್ರು ಇನ್ನೂ ರಿಜಿಸ್ಟರ್ ಆಗಿಲ್ಲ. ಸೊ ಆದ್ದರಿಂದ ಇಲ್ಲಿ ನಾಟ್ ರಿಜಿಸ್ಟರ್ಡ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ನೀವೇನು ಮಾಡ್ಬೋದು, ಆವಾಗ ನೀವು ಅವ್ರಿಗೆ ರಿಮೈಂಡ್ ಮಾಡ್ಬೋದು. ಇಲ್ಲಿ ಮೇಲ್ಗಡೆ ರಿಮೈಂಡ್ ಅಂತಿದೆ ನೋಡಿ, ಅದ್ರ ಮೇಲೆ ನೋಟಿಫಿಕೇಷನ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಅವ್ರಿಗೆ ಒಂದು ನೋಟಿಫಿಕೇಷನ್ ಹೋಗುತ್ತೆ, ನೀವು ಅಪ್ಸ್ಟಾಕ್ಸ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ. ಬಟ್ ನಾನು ಆ ಕೆಲಸ ಎಲ್ಲ ಮಾಡಲ್ಲ, ಆಯಿತಾ. ನಾನು ಯಾವುದೇ ರೀತಿ ಫೋರ್ಸ್ ಎಲ್ಲ ಮಾಡೋದಕ್ಕೆ ಇಷ್ಟಪಡಲ್ಲ. ಬೇಕಾದ್ರೆ ನೀವು ನಿಮಗೆ ಗೊತ್ತಿರೋರಿಗೆ ನೀವು ಮಾಡ್ಬೋದು ಅಂತಂದರೆ, ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಆಯಿತಾ. ರಿಮೈಂಡ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರಿಗೂ ನೋಟಿಫಿಕೇಷನ್ ಹೋಗುತ್ತೆ. ಅವ್ರು ಅಕಸ್ಮಾತ್ ಏನಾದರೂ ಮರ್ತಿದ್ರೆ ಅಕೌಂಟ್ ಕ್ರಿಯೇಟ್ ಮಾಡೋದನ್ನು, ಅವಾಗ ಅವರು ಕ್ರಿಯೇಟ್ ಮಾಡ್ಕೊಳ್ತಾರೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕಲಿ ನಿಮಗೆ ಅವರು ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವರ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅವರಿಗೆ ಒಂದು ಇಮೇಲ್ ಐ ಡಿ, ಒಂದು ಪಾಸ್ವರ್ಡ್ ಅಂತ ಅಪ್ಸ್ಟಾಕ್ಸ್ ಅಕೌಂಟ್ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ ಬರುತ್ತೆ ಜಿಮೇಲ್ಗೆ. ಸೊ ಅದು ಬಂದ ಮೇಲೆ ಅವರು ಅಕೌಂಟ್ ಲಾಗಿನ್ ಮಾಡಿಕೊಂಡು ಒಂದು ಶೇರ್ಸ್ನ ಯಾವುದಾದ್ರೂ ಪರ್ಚೇಸ್ ಮಾಡ್ತು ಅಂತಂದರೆ ನಿಮಗೆ ಅಮೌಂಟು ಖಂಡಿತವಾಗಲೂ ಫಿಕ್ಸು ಬಂದ್ಬಿಡುತ್ತೆ, ಆಯಿತಾ. ಸೊ ನೀವು ನೆನ್ನೆ ತಾನೇ ನೋಡಿದ್ರಿ, ನೆನ್ನೆ ಎಷ್ಟಿತ್ತು ವಿತ್ಡ್ರಾಬಲ್ 200 ರೂಪಾಯಿ ಇತ್ತು, ಇವಾಗ 1400 ರೂಪಾಯಿ ಆಗಿದೆ. ಸೊ ಯಾರೋ ಒಂದಷ್ಟು ಹಳಬ್ರು ನನ್ನ ಒಂದು ಲಿಂಕಿಂದ ಇನ್ಸ್ಟಾಲ್ ಮಾಡ್ಕೊಂಡಿರೋರು ಶೇರ್ಸ್ನ ಪರ್ಚೇಸ್ ಮಾಡಿದ್ದಾರೆ ಅಥವಾ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ಅಮೌಂಟ್ ಇಲ್ಲಿ ಕ್ರೆಡಿಟ್ ಆಗಿದೆ. ಸೊ ಈ ಥರ ನೀವು ಇನ್ವೈಟ್ ಮಾಡೋ ಮುಖಾಂತರ ನೀವು ದುಡ್ಡನ್ನು ನೀವು ಪಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಇನ್ವೈಟ್ ಲಿಂಕ್ನ ಅಂತಂದರೆ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತಲೂ ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಅಪ್ಲಿಕೇಶನ್ ಇದೆ ಗೊತ್ತಾ. ಸೊ ಅದರಲ್ಲಿ ನೀವು ರೆಫರ್ ಮಾಡ್ತು ಅಂತಂದರೆ ನಿಮಗೆ 500 ರೂಪಾಯಿ ತನಕ ವೋಚರ್ ಸಿಗುತ್ತೆ. ಸೊ 500 ರೂಪಾಯಿ ವೋಚರ್ನ ನೀವು ಅಮೆಝಾನ್ ಪೇಯಲ್ಲಿ ನೀವು ಕನ್ವರ್ಟ್ ಮಾಡಿಕೊಂಡು, ನೀವು ಗಿಫ್ಟ್ ಕಾರ್ಡಿಂದ ದುಡ್ಡಾಗಿ ನೀವು ಕನ್ವರ್ಟ್ ಮಾಡಿಕೊಂಡು, ಸೊ ಅದನ್ನು ನೀವು ಏನಾದರೂ ಪರ್ಚೇಸ್ ಮಾಡೋದಕ್ಕೆ ಪ್ರಾಡಕ್ಟ್ಸ್ಗಳನ್ನ ನೀವು ಉಪಯೋಗಿಸ್ಕೋಬೋದು. ಸೊ ಅದನ್ನು ಕೂಡ ಒಂದು ವೀಡಿಯೋ ಮಾಡಿದ್ದೀನಿ, ಇಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಂಟ್ರೆಸ್ಟ್ ಇರೋರು. ಸೊ ಈ ಥರ ನಿಮಗೆ ರೆಫರೆಂಡ್ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಟೆನ್ಷನ್ ಆಗಬೇಡಿ, ಇನ್ಸ್ಟಾಲ್ ಮಾಡಿಸ್ತೇ ಬರೋ ಅದ್ರ ದುಡ್ಡು ಬರಲಿಲ್ಲ ಅದು ಇದು ಅಂತ. ಅವ್ರ ಅಕೌಂಟ್ ಕ್ರಿಯೇಟ್ ಎಲ್ಲ ಆದಮೇಲೆ ಪರ್ಫೆಕ್ಟಾಗಿ ಅದಾದಮೇಲೆ ನಿಮಗೆ ಪಕ್ಕ ಹಾಕಿ ಹಾಕ್ತಾರೆ, ಯಾವುದೇ ರೀತಿ ಮೋಸ ಇಲ್ಲ. ನಾನೇ 16,400 ರೂಪಾಯಿ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ಒಂದೇ ಮಾತ್ರ.